ಧನುರ್ರಾಶಿ ಹೊಸ ಕೆಲಸವನ್ನು ಪ್ರಾರಂಭ ಮಾಡೋದಕ್ಕೆ ಉತ್ತಮವಾದಂತಹ ಸಮಯ ಇದು. ಅದರ ಬಗ್ಗೆ ಚಿಂತನೆಯನ್ನು ನಡೆಸುವಂತಹದ್ದು. ಸ್ವಲ್ಪ ದೂರ ಪ್ರಯಾಣ ಮಾಡ್ತಕ್ಕಂತಹ ಯೋಗ ನಿಮಗೆ ಒದಗಿ ಬರುತ್ತೆ. ನಿಮ್ಮ ಬಗ್ಗೆ ಹೇಳಿಕೊಳ್ಳಬೇಕಾದನ್ನು ನಿಲ್ಲಿಸಬೇಕು. ಆತ್ಮ ಪ್ರಶಂಸೆ ಖಂಡಿತವಾಗಿ ಬೇಡ, ಅದರ ಜೊತೆಗೆ ಪರನಿಂದೆಯೂ ಕೂಡ ಬೇಡ ಅಂತ ಅರ್ಥ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸುಧಾರಣೆಗಳನ್ನು ಕಾಣ್ತೀರಿ. ಸಾಮಾಜಿಕವಾದಂತಹ ಕೆಲಸಗಳಲ್ಲಿ ಭಾಗಿಯಾಗೋದಕ್ಕೆ ಅವಕಾಶಗಳು ನಿಮಗೆ ಮತ್ತೆ ಮತ್ತೆ ಸಿಕ್ಕುತ್ತೆ. ನಿಮ್ಮ ಗುರುಗಳ ಆಶೀರ್ವಾದ ದರ್ಶನವನ್ನು ಪಡೆಯಿರಿ. ಗುರುಗಳು ಯಾವ ರೀತಿಯಲ್ಲಿ ನಿಮಗೆ ಅನುಗ್ರಹವನ್ನು ಮಾಡ್ತಾರೋ ಅಷ್ಟರ ಮಟ್ಟಿನ ಅನುಕೂಲ ನಿಮಗೆ ಆಗುವಂಥದ್ದಿದೆ. ಶುಭವಾಗಿ. ಮಕರ ರಾಶಿ ಅನುಭವಿಗಳ ಭೇಟಿ, ಮಾತು, ಮಾರ್ಗದರ್ಶನ ಏನೇ ಇದ್ದರೂ ಕೂಡ ಈ ದಿವಸ ಪ್ರಯೋಜನ ಆಗದೇ ಇರತಕ್ಕಂಥದ್ದು. ಕಾನೂನಿನ ವಿಚಾರದಲ್ಲಿ ಗೊಂದಲ ಇರತಕ್ಕಂಥದ್ದು. ಹಣದ ಕೊರತೆಯಿಂದ ನಿಮ್ಮ ಕೆಲಸವನ್ನು ನೀವು ನಿಲ್ಲಿಸಬಹುದು ಅನ್ನುವಂಥದ್ದು. ನೀವು ಉಪಯೋಗಿಸ್ತಕ್ಕಂತಹ ವಾಹನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣುವಂಥದ್ದಾಗತ್ತೆ. ಹೊಸ ಹೊಸ ವಿಚಾರಗಳನ್ನು ತಿಳಿಯೋದಕ್ಕೆ ಉತ್ಸಾಹದಿಂದ ಇರ್ತೀರಿ. ಅದೇ ರೀತಿಯ ಪ್ರಯತ್ನಗಳೂ ಕೂಡ ನಡೆಯಲಿ. ನಿಮಗೆ ಉತ್ತಮವಾದಂತಹ ವಿಷಯಗಳು ನಿಮಗೆ ದೊರಕಲಿ ಅನ್ನುವಂಥದ್ದು. ಸರಿಯಾದಂತಹ ವ್ಯವಸ್ಥೆಯನ್ನು, ಸರಿಯಾದಂತಹ ರೀತಿಯನ್ನು ಮಾಡಿಕೊಂಡು ನೀವು ಕೆಲಸಕ್ಕೆ ಮುಂದಾಗಬೇಕಾದಂಥದ್ದು ಅತಿ ಮುಖ್ಯವಾಗುತ್ತೆ. ದುರ್ಗಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಕುಂಭರಾಶಿ ಸರ್ಕಾರಿ ಉದ್ಯೋಗಿಗಳಿಗೆ ಒತ್ತಡ ಕಡಿಮೆ ಇರತಕ್ಕಂಥದ್ದು. ಹಾಗಾಗಿ ಅವರು ಆಲಸ್ಯವನ್ನು ತೋರಿಸುವಂಥದ್ದು ಬೇಡ. ಕೆಲವರು ಭಾನುವಾರವೂ ಕೂಡ ಕೆಲಸ ಮಾಡಬೇಕಾದಂಥವರು ಅನಿವಾರ್ಯವಾಗಿ ಒತ್ತಡ ಮುಕ್ತರಾಗಿ ಕೆಲಸವನ್ನು ಮಾಡೋದಕ್ಕೆ ಅವಕಾಶಗಳಿರುತ್ತೆ. ಇರೋದರಲ್ಲಿ ಉತ್ತಮವಾದಂತಹ ದಿವಸ ಅಂತ ಹೇಳಿ ಅಂದ್ಕೊಳ್ಳಿ. ಆತ್ಮೀಯರ ಜೊತೆಯಲ್ಲಿ ಉತ್ತಮವಾದಂತಹ ಸಮಯವನ್ನು ಕಳೆಯೋದಕ್ಕೆ ಅವಕಾಶಗಳಾಗತ್ತೆ. ಸಾಹಿತ್ಯ, ತತ್ವಶಾಸ್ತ್ರ ಇತ್ಯಾದಿಗಳ ಕಡೆ ಮನಸ್ಸು ಹೋಗ್ತಕ್ಕಂಥದ್ದು ಇರಬಹುದು. ಹಿಂದೆ ವ್ಯವಹಾರದಲ್ಲಿ ಆಗಿದ್ದಂತಹ ನಷ್ಟ ಈ ದಿವಸ ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಅವಕಾಶಗಳಿದೆ. ಸರಿಯಾದ ರೀತಿಯಲ್ಲಿ ಪ್ರಯತ್ನವನ್ನು ಮಾಡಿ ಅನ್ನುವಂತಹ ಅರ್ಥ. ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ಇಡೀ ದಿನವಿಡೀ ಏನೋ ಒಂದು ರೀತಿಯ ವಿಚಾರ ಬರ್ತಾನೆ ಇರುತ್ತೆ. ಸರಿಯಾದಂತಹ ತೀರ್ಮಾನ ಅಗತ್ಯ ಅಂತ ಅರ್ಥ. ರೋಗಿಗಳಿಗೆ ಹಣ್ಣನ್ನು ನೀಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ ಕುಟುಂಬದ ಯಾವುದೋ ಒಂದು ಸಣ್ಣ ಪುಟ್ಟ ಕೆಲಸಕ್ಕೆ ತುಂಬ ಓಡಾಡಬೇಕಾದಂತಹ ಒಂದು ವ್ಯವಸ್ಥೆ ಆಗುತ್ತೆ. ಸಾಯಂಕಾಲದವರೆಗೆ ತುಂಬ ಕಷ್ಟವನ್ನು ಪಡಬೇಕಾದಂತಹದ್ದು. ನಂತರದಲ್ಲಿ ಕಷ್ಟಪಟ್ಟಂತೆ ಸಂಜೆಯ ಹೊತ್ತಿಗೆ ಸ್ವಲ್ಪ ಆರಾಮದಾಯಕವಾಗಿ ನಿಮ್ಮ ಸಮಯವನ್ನು ಕಳೆಯುವುದಕ್ಕೆ ಅವಕಾಶಗಳಾಗತ್ತೆ. ಈ ದಿವಸ ಕೆಲಸದ ಒತ್ತಡ ನಿಮಗೆ ಹೆಚ್ಚಾಗುವಂಥದ್ದು. ಯಾವುದೇ ಕೆಲಸ ಮಾಡೋಕ್ಕೆ ಹೊರಟರೂ ಕೂಡ ಒತ್ತಡದಿಂದ ಕೆಲಸ ಪ್ರಾರಂಭವಾಗತ್ತೆ ಅನ್ನುವಂಥದ್ದನ್ನು ಗಮನಿಸಿ. ಆತ್ಮವಿಶ್ವಾಸ ಹೆಚ್ಚಾಗಬೇಕಾದಂಥದ್ದು, ತಾಳ್ಮೆ ಹೆಚ್ಚಾಗಬೇಕಾದಂತಹ ದಿವಸ ಇದು ಅಂತ ಹೇಳುವಂಥದ್ದು. ಕೆಲಸ ಮಾಡ್ತಕ್ಕಂತಹ ಸ್ಥಳದಲ್ಲಿ ಹೆಚ್ಚು ಸವಾಲುಗಳು ಬರುವಂತಹ ದಾರಿ ಇದೆ. ಅದೆಲ್ಲವನ್ನು ಮೆಟ್ಟಿ ನಿಂತು ನೀವು ಮುಂದಿನ ಜೀವನವನ್ನು ನೋಡ್ಕೊಳ್ಬೇಕಾದಂಥದ್ದಾಗತ್ತೆ. ಆರೋಗ್ಯದಲ್ಲಿ ಸಮಸ್ಯೆ ಇರತಕ್ಕಂಥವ್ರಿಗೆ ಆರೋಗ್ಯದ ಸುಧಾರಣೆ ಆಗ್ತಕ್ಕಂಥದ್ದು. ಸುಬ್ರಹ್ಮಣ್ಯ ಸ್ವಾಮಿಯ ವಿಶೇಷವಾದಂತಹ ಪ್ರಾರ್ಥನೆಯಿಂದ ನಿಮ್ಮ ಎಲ್ಲ ಇಷ್ಟಾರ್ಥಗಳು ನೆರವೇರಲಿ. ಶುಭವಾಗಿ.